ಜನಶಕ್ತಿಯ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ. ಮೈತ್ರಿ ಆಗಿದ್ರೆ ಹೆಚ್ಚು ಗೆಲುವು ಸಾಧಿಸಬಹುದು ಅನ್ನುವ ಸಂದೇಶವನ್ನು ಕೂಡ ಜನ ಕೊಟ್ಟಿದ್ದಾರೆ. ಜನ ಮೈತ್ರಿಯನ್ನ ಬಯಸ್ತಾ ಇದ್ದಾರೆ. ಬಿಜೆಪಿಗೆ ಸ್ವಂತ ಬಲದಲ್ಲೇ ಇವಾಗ ಮೆಜಾರಿಟಿ ಇಲ್ಲ. ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಜಾಸ್ತಿ ಆಗಿರಲ್ಲ, ಇದರಿಂದ ಸಾಮಾನ್ಯರ ಬದುಕು ಬಹಳ ಹದಗೆಡುತ್ತೆ. ವೀಕ್ಷಕರೇ, ಇವತ್ತು ಅರಮನೆ ಮೈದಾನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನೂತನ ಸಂಸದರು ಹಾಗೂ ಸಚಿವರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಡೆದ ಬಳಿಕ ಅವರ ಪ್ರತಿಕ್ರಿಯೆ ಏನಿದೆ ಅಂತ ಕೇಳೋಣ. ಸರ್ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಷ್ಟು ಮಟ್ಟಿಗೆ ಖುಷಿ ನೀಡ್ತಿದೆ? ಆಯ್ತು, ಯಾಕೆಂದ್ರೆ ಒಟ್ಟಾರೆ ಎಲ್ಲ 19 ಸಂಸದರು, NDA ಒಕ್ಕೂಟದ 19 ಸಂಸದರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸೊ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸೊ ಕಾರ್ಯಕರ್ತರನ್ನು ನೋಡಿ ಬಹಳ ಖುಷಿ ಆಯ್ತು. ಎಸ್ ಸರ್, ಅಂದ್ರೆ ತಮ್ಮ ಕ್ಷೇತ್ರ ಏನು ಬೆಂಗಳೂರು ಗ್ರಾಮಾಂತರ ಬಹು ನಿರೀಕ್ಷಿತ ಅಥವಾ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಏನು ಕಾಂಗ್ರೆಸ್ಗೆ ಅಲ್ಲಿ ಸೋಲ್ಸಕ್ ಆಗಲ್ಲ ಅನ್ನುವಂಥ ಕ್ಷೇತ್ರ ಆಗಿತ್ತು. ಸೊ ಅಲ್ಲಿ ಗೆದ್ದ ಬಳಿಕ ನಿಮ್ಗೆ ಹೇಗೆ ಅನಿಸ್ತದೆ ಸರ್? ಇಲ್ಲ, ಇವಾಗ ಯಾವಾಗ್ಲೂ ಅಷ್ಟೇ, ಜನಶಕ್ತಿಯ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ. ಸೊ ಜನರು ಬದಲಾವಣೆ ಬಯಸಿದ್ರೆ ಏನಾದ್ರೂ ಅವ್ರು ಬದಲಾವಣೆ ಮಾಡನೇಬಹುದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಮ್ಮ ಗೆಲುವು. ಸೊ ನಾವು 2 ದಿವಸದ ಹಿಂದೆ ನಾವು ಕನಕಪುರ ಕ್ಷೇತ್ರಕ್ಕೆ ನಾವು ಥ್ಯಾಂಕ್ಸ್ ಗಿವಿಂಗ್ ಭೇಟಿ ಮಾಡಿದ್ದೆ ನಾನು. ಸೊ ಅವಾಗಲೂ ಕೂಡ ಬಹಳ ಜನ ಉತ್ಸಾಹದಲ್ಲಿದ್ದಾರೆ, ನಿರೀಕ್ಷೆಗಳು ಕೂಡ ಜಾಸ್ತಿ ಇದೆ. ಸೊ ಹೀಗಾಗಿ ಜನರನ್ನ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಕೃತಜ್ಞತೆ ಹೇಳತಕ್ಕಂಥ ಮತ್ತು ನಮಸ್ಕಾರಗಳನ್ನು ಹೇಳತಕ್ಕಂಥ ಕೆಲಸವನ್ನ 2 ದಿವಸದ ಹಿಂದೆ ಮಾಡಿದ್ದೇವೆ. ಸೊ ಹೀಗಾಗಿ ಇನ್ನು ಯಾಕೆಂದ್ರೆ ಇವಾಗ ಅಧಿವೇಶನ 24ರಿಂದ ಪ್ರಾರಂಭ ಆಗಿ ಜುಲೈ 3ರವರೆಗೆ ಇರುತ್ತೆ. ಸೊ ಹಾಗಾಗಿ ಬಂದ ನಂತರ ನಾವು ಮಾಗಡಿ ಕ್ಷೇತ್ರ, ಕುಣಿಗಲ್ ಕ್ಷೇತ್ರ ಹಾಗೂ ರಾಮನಗರ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದೇವೆ. ಇವತ್ತು 3 ಗಂಟೆಗೆ ನಾವು ಆನೇಕಲ್ ಕ್ಷೇತ್ರದಲ್ಲಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸರ್, ಈಗ ನಿಮ್ಮ ಗೆಲುವಿಗೆ ಬಹುದೊಡ್ಡ ಕಾರಣ ಆಗಿದ್ದು ಈ ಮೈತ್ರಿ ಕೂಡ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ. ಇದೀಗ ಬೈ ಎಲೆಕ್ಷನ್ ಬಾಕಿ ಇರೋದ್ರಿಂದ 3 ಕ್ಷೇತ್ರಕ್ಕೆ, ಸೊ ಬೈ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬಹುದು ಹಾಗೂ ಮುಂದಿನ ದಿನಗಳಲ್ಲಿ ಈ ಒಂದು ಮೈತ್ರಿ ಹೇಗೆ ಕಾರ್ಯನಿರ್ವಹಿಸಬಹುದು ಅಂತ? ಅಲ್ಲ, ಈಗಾಗಲೇ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಆಗಲೇ ಹೇಳಿದ್ದಾರೆ, ಈ ಮೈತ್ರಿ ಗಟ್ಟಿಯಾಗಿರಬೇಕು, ಇದು ಹೀಗೆ ಮುಂದುವರಿಬೇಕು. ಎಲ್ಲ ಚುನಾವಣೆ, ಅದು ಅಸೆಂಬ್ಲಿ ಚುನಾವಣೆ ಆಗ್ಬೋದು, ಜಿಲ್ಲಾ ಪರಿಷತ್ ಚುನಾವಣೆ ಆಗ್ಬೋದು, ಮಹಾನಗರ ಪಾಲಿಕೆ ಚುನಾವಣೆಗಳಾಗ್ಬೋದು. ಸೊ ಈ ಮೈತ್ರಿ ಒಗ್ಗಟ್ಟಾಗಿ ಹೋದ್ರೆ, ಯಾಕೆಂದ್ರೆ ಈಗ ಆಲ್ರೆಡಿ ಅದರದ ಫಲಿತಾಂಶ ಬಂದಿದೆ. ಮೈತ್ರಿ ಆಗಿದ್ರೆ ಹೆಚ್ಚು ಗೆಲುವು ಸಾಧಿಸಬಹುದು ಅನ್ನುವ ಸಂದೇಶವನ್ನು ಕೂಡ ಜನ ಕೊಟ್ಟಿದ್ದಾರೆ. ಜನ ಮೈತ್ರಿಯನ್ನ ಬಯಸ್ತಾ ಇದ್ದಾರೆ. ಸರ್, ಈಗ ಇನ್ನೊಂದು ಬಹುದೊಡ್ಡ ಕ್ವಶನ್ ಎಲ್ಲ ಜನಸಾಮಾನ್ಯರದ್ದು, ಡಾಕ್ಟರ್ ಮಂಜುನಾಥ್ ಅವರಿಗೆ ಆರೋಗ್ಯ ಸಚಿವರ ಸ್ಥಾನವನ್ನು ಕೊಟ್ರೆ ತಮ್ಮ ಅಂದ್ರೆ ಆಸ್ ಯೂಶುವಲ್ ಮತವನ್ನ ನೀಡುವಂತವ್ರು ನೀಡಿದ್ದಾರೆ. ಬಟ್ ಇಲ್ಲಿ ಕ್ವಶನ್ ಇರುವಂತದ್ದು, ಆರೋಗ್ಯ ಸಚಿವರಾಗಿ ನೀಡ್ತಾರೆ, ಆರೋಗ್ಯ ಸಚಿವರ ಸ್ಥಾನವನ್ನು ನೀಡ್ತಾರೆ, ಆ ನಿಟ್ಟಿನಲ್ಲಿ ತಮ್ಮ ಮತ ಅನ್ನುವಂತ ಒಂದು ಏನು ಅಭಿಯಾನ ಕೂಡ ಆರಂಭ ಆಗಿತ್ತು. ಬಟ್ ಇದೀಗ ಆರೋಗ್ಯ ಸಚಿವರ ಸ್ಥಾನ ತಮಗೆ ಕೈ ತಪ್ಪಿದೆ. ಇದ್ರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ? ಇವಾಗ ಏನಾಯ್ತು, ಬಿಜೆಪಿಗೆ ಸ್ವಂತ ಬಲದಲ್ಲೇ ಇವಾಗ ಅವರಿಗೆ ಮೆಜಾರಿಟಿ ಇಲ್ಲ. ಸೊ ಯಾಕೆಂದ್ರೆ ಈಗ NDA ಒಕ್ಕೂಟದಲ್ಲಿ ಈಗ ಸರ್ಕಾರ ರಚನೆ ಆಗಿದೆ. ಹೀಗಾಗಿ ಅವರದೇ ಆದ ಒಂದು ಹಗ್ಗ ಜಗ್ಗಾಟ ಇರುತ್ತೆ. ಸೊ ನೋಡೋಣ. ಸರ್, ಈಗ ಕೊನೆಯದಾಗಿ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಈ ಒಂದು ವಿಚಾರವಾಗಿ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ? ಇಲ್ಲ, ಇವಾಗ ಪೆಟ್ರೋಲು ಮತ್ತು ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಬರೀ ಪೆಟ್ರೋಲು ಡೀಸೆಲ್ ಮಾತ್ರ ಜಾಸ್ತಿ ಆಗಲ್ಲ. ಪ್ರತಿಯೊಂದು ಅಗತ್ಯ ವಸ್ತುಗಳು ಅದ್ರ ಸುತ್ತ ಇರುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಇದರಿಂದ ಸಾಮಾನ್ಯರ ಬದುಕು ಬಹಳ ಹದಗೆಡುತ್ತೆ. ಸೊ ಇದನ್ನ ಆದಷ್ಟು ಇಮಿಡಿಯೇಟ್ ಆಗಿ ಅದನ್ನ ರೋಲ್ ಬ್ಯಾಕ್ ಮಾಡಬೇಕು, ವಾಪಸ್ ತಗೋಬೇಕು ಅನ್ನೋ ನಿರ್ಧಾರನ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಅಭಿನಂದನೆಗಳು ಸರ್ ತಮಗೆ. ಎಸ್ ವೀಕ್ಷಕರು, ಇದಾಗಿತ್ತು ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಂತ ಡಾಕ್ಟರ್ CN ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.